ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೆಲ್ಕಮ್ ಟು ಶ್ವೇತಾ ಮನೋಹರ್. ನಮ್ಮ ಕರಾವಳಿ ಸ್ಪೆಷಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಾಗಿರ್ಬೋದು. ಇವತ್ತು ಬಂದಿರೋದು ನಾವು ಮುರುಡೇಶ್ವರಕ್ಕೆ. ಸೊ ಇಲ್ಲಿ ಮುರುಡೇಶ್ವರ ಜಾತ್ರೆ ಹತ್ತಿರ ಬಂತು. ತುಂಬ ಇಲ್ಲಿ ಸ್ಟಾಲಿಗೆಲ್ಲ ಕ್ರೌಡ್ ಉಂಟು, ಟ್ರಾಫಿಕ್ ಉಂಟು, ಹೋಗಲಿಕ್ಕೆ ಆಗೋದಿಲ್ಲ. ಸೊ ಇವತ್ತು ಮುರುಡೇಶ್ವರ ಸಂಜೆ ವ್ಯೂ ಮತ್ತು ನೈಟ್ ವ್ಯೂ ಹೇಗಿರ್ತದೆ ಅಂತ ನಿಮಗೆಲ್ಲ ತೋರಿಸ್ತೆ. ಬನ್ನಿ ಹೋಗಿ ಬರೋಣ. ಮೊದಲಿಗೆ ಗಾಡಿಯೊಂದು ಪಾರ್ಕ್ ಮಾಡಬೇಕು. ಇವು ಗಾಡಿ ಪಾರ್ಕ್ ಆಯಿತು. ಈಗ ಬೀಚ್ ಕಡೆ ಹೋಗ್ತಾ ಇದ್ದೇವೆ. ಸನ್ಸೆಟ್ ಕಾಣ್ತದೆ, ಫುಲ್ಲು ಕ್ರೌಡ್ ಇದೆ. ಮನ್ಸೆ ಸನ್ಸೆಟ್ ವ್ಯೂ ನೋಡಿ ಹೆಂಗೆ ಕಾಣ್ತದೆ. ಮೊದಲೆಲ್ಲ ಮರ ಇಲ್ಲ ಆಗಿತ್ತು, ಈಗ ಹಲೋ ಫ್ರೆಂಡ್ಸ್, ಈಗ ನಾವು ಮುರುಡೇಶ್ವರದಲ್ಲಿದ್ದೇವೆ. ಹಾಗೆ ಯಾರಾದರೂ ಮುರುಡೇಶ್ವರಕ್ಕೆ ಬಂದರೆ ಸ್ವಲ್ಪ ಜಾಗ್ರತೆ. ಯಾಕಂದರೆ ಸಮುದ್ರ ಯಾವಾಗೂ ಅಲೆ ಹೊಡಿತಾ ಇರ್ತದೆ. ಮನುಷ್ಯನ ನೀರು ನೋಡಿದ ಕೂಡಲೇ ಮುಂದೆ ಹೋಗಬೇಕು ಅಂತ ಅನ್ನಿಸ್ತದೆ. ಆದರೆ ಮುಂದೆ ಹೋಗೋದ್ರಿಂದ ಅಪಾಯ ಇರ್ತದೆ. ಇಲ್ಲಿ ಅನೌನ್ಸ್ಮೆಂಟ್ ಮಾಡ್ತೆಲ್ಲ ಕಂಟ್ರೋಲ್ ಮಾಡಲಿಕ್ಕೆಲ್ಲ ಮೀನುಗಾರರು ಇರ್ತಾರೆ. ಹಾಗೆ ಮೀನುಗಾರರು ಇರ್ತಾರೆ ಅಲ್ಲಿ, ಅವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ. ಆದರೂ ಜನಗಳು ಕೇಳುವುದಿಲ್ಲ. ಇಲ್ಲಿ ನೋಡಿ ಬೇಕಿದೆ ತುಂಬ ಮುಂದೆ ಹೋಗ್ತಾರೆ. ಹೆಚ್ಚಿನದಾಗಿ ಸಮುದ್ರ ಬದಿಯಲ್ಲಿ ನಾವೇನಾದ್ರು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ, ಏನಾದ್ರು ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಒಂದು ಸೊಂಟದಷ್ಟು ಅಷ್ಟು ನೀರಿದ್ದರೆ ಮಾತ್ರ ಇದು ಸೇಫ್ಟಿ. ಕೆಲವೊಮ್ಮೆ ತುಂಬ ಸ್ಪೀಡಲ್ಲಿ ಅಲೆ ಹೊಡೆಯುವಂಥ ಟೈಮ್ನಲ್ಲಿ ಅದೂ ಕೂಡ ಭಾಳ ಡೇಂಜರಸ್ ಆಗ್ಬೋದು. ತಿರುಗಿ ಹೊಡೆದು ಬಿಟ್ಟರೆ ನಮ್ಮ ಶ್ವಾಸ ಆಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದ್ಸಲ ಬಿದ್ದು ಬಿಟ್ಟರೆ ಉಪ್ಪು ನೀರಾಗಿರ್ತದೆ. ಹಾಗಾಗಿ ಇಲ್ಲಿ ಮುರುಡೇಶ್ವರ ಬೀಚ್ ಅಂತಲೇ ಅಲ್ಲ, ಎಲ್ಲಿಂದನೇ ಯಾವುದೇ ಬೀಚಲ್ಲಿ ಹೋದ್ರೂ ಸಮೇತ ಆದಷ್ಟು ಕೇರ್ಫುಲ್ಲಾಗಿರಿ. ಮತ್ತು ನಾನಿಲ್ಲಿ ಮುರುಡೇಶ್ವರಕ್ಕೆ ಬಂದರೂ ನಾವು ಇಲ್ಲಿ ಬರೋದಿಲ್ಲ, ಸ್ವಲ್ಪ ಕಮ್ಮಿ. ನಾವು ಆ ಕಡೆ ಬೀಚಲ್ಲಿ ಇರ್ತಿದ್ದು. ಶಿವನ ಹಿಂದೆ ಬೀಚ್ ಇದೆ, ಅಲ್ಲೂ ತೋರಿಸ್ತೀನಿ ಇವತ್ತೆ. ಯಾಕಂದರೆ ಈಗ ಮೀನು ಬರುವಂಥ ಟೈಮ್ ಆಗಿದೆ. ಸೊ ನಾವು ಆ ಕಡೆ ಹೋಗಲಿಕ್ಕಿದೆ. ನಿನ್ನೆ ಬರಬೇಕಂತ ಹೇಳಿ ನೋಡಿದ್ರು, ಸಂಜೆ ಆಯಿತು ಒಂದು ಕಡೆಗೆ. ಹಾಗೆ ನಮ್ಮದು ಶಾರ್ಟ್ಕಟ್ ಒಂದು ದಾರಿ ಇತ್ತು, ಆ ಶಾರ್ಟ್ಕಟ್ ದಾರಿಯಲ್ಲಿ ಬರಬೇಕಂತ ನೋಡಿದ್ರು. ಆದರೆ ಶಾರ್ಟ್ಕಟ್ ದಾರಿಯಲ್ಲಿ ರೋಡ್ ಕಾಮಗಾರಿ ಆಗ್ತಿತ್ತು. ಹಾಗೆ ನಮ್ಮ ಗಾಡಿನೂ ಹೋಗಲಿಲ್ಲ. ಹಾಗೆ ನಾವು ಅದನ್ನು ಅಲ್ಲೇ ಸ್ಟಾಪ್ ಮಾಡಿದ್ರು. ಇಷ್ಟೊತ್ತು ತನಕ ಇವಳು ನನ್ನ ಬಿಟ್ಟು ಹಾಕೊಂಡು ಮುಂದೆ ಓಡೋಗ್ತಿದ್ಲು. ನಿನ್ನೆದು ಬಾಡಿಗೆ ಎಲ್ಲ ಇವತ್ತು ತೀರ್ಸ್ಕೊಂತಿದ್ದಾಳೆ. ಈಗ ಹತ್ರ ಬಂದು ನಿಂತ್ಕೊಂಡಿದ್ದಾಳೆ. ಸೊ ಹೀಗೆ ತುಂಬ ಜನ ಇದ್ದಾರೆ ಮಾತ್ರ. ಇದು ಆ್ಯಕ್ಚುಲಿ ಟೈಮ್ ಕರೆಕ್ಟ್ ಟೈಮು. ಏನು ಇದಿರ್ತದಲ್ಲ, ಈ ಟೈಮಲ್ಲಿ ಟೂರಿಸ್ಟ್ ಎಲ್ಲ ತುಂಬ ಇದ್ದಾರೆ. ಮತ್ತು ಇಲ್ಲಿ ಈ ಟೈಮ್ನಲ್ಲಿ ರೂಮ್ ಸಿಗೋದು ಕೂಡ ಭಾಳ ಕಷ್ಟ. ಇಲ್ಲಿ ಯಾವುದೇ ಧರ್ಮಛತ್ರ ಆ ಥರ ಏನೂ ಇಲ್ಲ, ಎಲ್ಲ ಲಾಡ್ಜೆ. ರೂಮು ಆನ್ಲೈನಲ್ಲಿ ಆ ಥರ ಏನಾದ್ರು ಇದ್ದರೆ ಬುಕ್ ಮಾಡ್ಕೊಂಡು ಬರೋದಿದ್ರೆ ಭಾಳ ಒಳ್ಳೆಯದು. ಸ್ಕೂಲ್ ಮಕ್ಕಳೆಲ್ಲ ಬರ್ತಾರೆ, ಕೆಲವರು ಇಲ್ಲಿ ಉಳಿಯೋದಿಲ್ಲ. ಇಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡ್ತಾರೆ, ಬೇರೆ ಕಡೆ ಎಲ್ಲರೂ ಹೋಗಿ ಉಳಿತಾರೆ.
ಸೊ ಮುರುಡೇಶ್ವರದಲ್ಲಂತೂ ಈಗಂತೂ ತುಂಬ ಕ್ರೌಡ್ ಇರ್ತದೆ. ನಾನೀಗ ಮುರುಡೇಶ್ವರದ ಅಲ್ಲಿಂದ ಸ್ಟಾರ್ಟಿಂಗ್ ಬೀಚಿಂದ ಇಲ್ಲಿಗೆ ಸುಮಾರು ದೂರ ಬಂದಿದ್ದೇನೆ. ಇನ್ನೂ ನೋಡಿ ಈ ಕಡೆ ಎಲ್ಲ ಗಾಡಿ ಇಲ್ಲಿ ತನಕ ಪಾರ್ಕಿಂಗ್ ಮಾಡಿದ್ದಾರೆ. ಈಗ ನಾವು ಬರಬೇಕಾದ್ರೂ ಸಮೇತ ಅಷ್ಟೇ ಫುಲ್ಲು ಕೆರೆಗಿಂತನೇ ಹಿಂದೆ ಇಲ್ಲಿ ತನಕ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಆವಾಗ ಶಾಲೆ ಓದಬೇಕಾದ್ರೆ ಬರಿ ಅಂತ ಹೇಳ್ರೆ ಬರೀದಿಲ್ಲ ಇದಲ್ಲ. ಈಗ ಬೀಚ್ ನೋಡಿ ಕೂಡಲೇ ಬರಿಬೇಕನ್ಸ್ತದಲ್ಲ. ಮೊನ್ನೆ ನಿಮ್ಮ ಅಪ್ಪ ಹೇಳಿದ ಮಾತಿಗೆ ಹೇಳ್ರೆ ನೆನ್ಪು ಬರ್ತದೆ ಈಗ. ಒಂದು ಏಡಿಯ ಜೀವ ಬಲಿ ತಗೊಂಡೆ ನೀನು. ಅಯ್ಯಯ್ಯ ಅದೇ ಕೈಲಾಸ ಇವೆಲ್ಲ ಮಾಡಿದ್ರೆ ನನಗೆ ಒಳಗೊಂದು ಹೋಗ್ಬೇಡ ಮಾರ. ಹಾಂ ಬಿಡುವ, ಒಂದು ಹೊಂಡ ಮಾಡಿ ಬಿಡುವ. ಆಗ ನೋಡಿದರೆ ನನ್ನನ್ನು ಬಿಟ್ಟಾಕಿ ಹೋಗ್ತಿದ್ದೇನೆ ಅಂತ ಹೇಳ್ತಿದ್ರು. ಈಗ ನೋಡಿ ನನ್ನನ್ನು ಬಿಟ್ಟಾಕಿ ಅವ್ರು ಮುಂದೆ 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 ಹೋಗ್ತಿದ್ದಾರೆ. ಈಗೆಲ್ಲ ಕೇಳೋದಿಲ್ಲ ಅವರಿಗೆ. ಎಲ್ಲ ಕೇಳಿಸ್ತು. Oh my God! ಈಗ ಎಲ್ಲ ಅದ್ರ ಮೇಲೆ ಬಂದು ನೈಟ್ ವ್ಯೂ ತುಂಬ ಚಂದ ಕಾಣ್ತದೆ. ಎಲ್ಲ ಗೇಮಿಂಗ್ ಇದೆಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ಒಂಟೆ ರಾಶಿ 1 2 3 4 5 ಅಲ್ಲಿ ಒಂಟೆ ಲೈನ್ ನೋಡಿದೆ. ಅಲ್ಲಿ ಒಂಟೆ ಲೈನ್, ಹೊಸ ಕುದುರೆ ಲೈನ್. ಫ್ಲೂಟಿಂಗ್ ಬ್ರಿಡ್ಜ್ ತೆಗೆದಾಯ್ತಾ ಅಂತ. ಇಲ್ಲ ಇಲ್ಲ ಆನೆ ಇದೆ, ಕ್ಲೋಸ್ ಮಾಡಿದ್ದಾರೆ. ಫ್ಲೂಟಿಂಗ್ ಬ್ರಿಡ್ಜ್ ಎಳದ ಮೇಲೆ ಹಾಕಿಟ್ಟಾರೆ ಅಲ್ಲಿ ನೋಡಿ. ಹೌದು, ನಾನು ಆನಿದೆ ಅಂತ. ಇದು ಜಸ್ಟ್ ಲೆಫ್ಟ್ ಸೈಡ್ ಇದು ವ್ಯೂ. ಆ ಕಡೆ ರೈಟ್ ಸೈಡಿಂದ ಹೋದ್ರೆ ಮಸ್ತ್ ತುಂಬಾ ಚಂದ ಕಾಣ್ತದೆ.
ಸೊ ನಾವೀಗ ರೈಟ್ ಸೈಡಿಂದ ಹೋಗುವ ಆ ಕಡೆಗೆ. ಇದು RNS ರೆಸಿಡೆನ್ಸಿ, ಇದೆಲ್ಲ ಚಂದ ಕಾಣ್ತದೆ. ನೀರು ಫುಲ್ ಇದ್ದಾಗ ಅಲ್ಲಿ ಇದು ಕಾಣ್ತದಲ್ಲ, ನವೀನ್ ರೆಸ್ಟೋರೆಂಟ್. ಇಲ್ಲಿ ಇದು ನವೀನ್ ರೆಸ್ಟೋರೆಂಟ್. ಇಲ್ಲಿ ಹೋದರೆ ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ, ಭಾಳ ಖುಷಿ ಆಗ್ತದೆ. ಬೀಚ್ ಕೆಳಗೆ ಬೀಚು, ಮೇಲುಗಡೆ ಸೈಡಲ್ಲಿ ಕೂತ್ಕೊಳ್ಳಿ ಕೊಡ್ತಾರೆ. ಸೂಪರ್ ಎಕ್ಸ್ಪೀರಿಯನ್ಸ್ ಅದು. ಎಲ್ಲ ಬೋಟಿಂಗ್ ಎಲ್ಲ ಕ್ಲೋಸ್ ಆಯಿತು. ನೋಡಿಲ್ಲ ಮಕ್ಕಳು ನೋಡಿಲ್ಲ, ಎಲ್ಲ ಟ್ರಿಪ್. ಇದು ಶಾಲೆ ಮಕ್ಕಳಿಗೆ ಕರ್ಕೊಬರೋದು, ಮಕ್ಕಳು ಟೀಚರಿಗೆ ಕರ್ಕೊಬರೋದು ಗೊತ್ತಾಗಲಿಲ್ಲ. ಈಗ ನಾವು ರೈಟ್ ಸೈಡಿದ್ದು ವ್ಯೂ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಲೆಫ್ಟ್ ಸೈಡಿದ್ದು ಆಯಿತು, ಕತ್ಲಾಯ್ತು. ಇಲ್ಲೆಲ್ಲ ನೋಡಿ ಜಾತ್ರೆಗೆಲ್ಲ ಸ್ಟಾಲ್ ಎಲ್ಲ ಹಾಕಿದ್ದಾರೆ. ಫುಲ್ಲು ವೆಹಿಕಲ್ ಎಲ್ಲ ಪಾರ್ಕಿಂಗ್, ಎಲ್ಲ ಕ್ರೌಡ್ ಇದೆ.
ಸಾಲು ಮರದ ತಿಮ್ಮಕ್ಕ ಪಾರ್ಕ್. ಸೊ ಕತ್ಲಾಗಿದೆ, ಎಂಟ್ರೆನ್ಸು ಕಾಣ್ತಾ ಇಲ್ಲ. ಸೊ ಇದು ಮುರುಡೇಶ್ವರದ್ದು ಬಂದು ಎಂಟ್ರೆನ್ಸ್. ರೈಲ್ವೆ ಸ್ಟೇಷನ್ ಬಸ್ಸಿಂದ ಹೇಳಿದ್ರೆ ಎಲ್ಲ ಇಲ್ಲಿ ಎಂಟ್ರೆನ್ಸ್ ಇಲ್ಲಿಂದ ಸಿಗ್ತದೆ ನೋಡಿ. ಈ ಕಡೆ ಲೆಫ್ಟ್ ಸೈಡಿಗೆ ಹೋದ್ರೆ ರೈಲ್ವೆ ಸ್ಟೇಷನ್, ರೈಟ್ ಸೈಡಿಗೆ ಹೋದ್ರೆ ಹೈವೇ. ಬಸ್ ಎಲ್ಲ ನಿಲ್ತದೆ ಇಲ್ಲಿ. ಯಾರಾದರೂ ಬರೋರಿದ್ರೆ ಇಲ್ಲಿ ಗೌರ್ಮೆಂಟ್ ಬಸ್ ಎಲ್ಲ ಸಿಗ್ತದೆ ನೋಡಿ.